ಹಳಿಯಾಳ ಶುಭೋದಯ ವಾರ್ತೆಗೆ ಸ್ವಾಗತ. ಹಳಿಯಾಳ ತಾಲೂಕು ಬರಪೀಡಿತ ತಾಲೂಕು ಎಂದು ಘೋಷಿಸಿದ್ದು, ಅದರ ಬೆನ್ನಲ್ಲೇ ತಾಲೂಕಿನ ಎಲ್ಲಾ ಗ್ರಾಮಗಳಲ್ಲಿ ನೀರಿನ ಅಭಾವ ಉಂಟಾಗಿದ್ದು, ಸಾರ್ವಜನಿಕರು ದಿನನಿತ್ಯದ ಕೆಲಸಗಳಿಗೆ ನೀರಿಲ್ಲದೆ ಪರದಾಡುವಂತಾಗಿದೆ. ಆದ್ದರಿಂದ ಹಳಿಯಾಳ ತಾಲೂಕ್ ಪಂಚಾಯಿತಿಯವರು ಪ್ರತಿ ಗ್ರಾಮ ಪಂಚಾಯಿತಿಗಳಿಗೆ ತೆರಳಿ ನೀರಿನ ಮಹತ್ವ ಹಾಗೂ ನೀರಿನ ಮಿತ ಬಳಕೆ ಕುರಿತು ಗ್ರಾಮ ಮಟ್ಟದಲ್ಲಿ ಆಯಾ ಶಾಲಾ ವ್ಯಾಪ್ತಿಯ ಮಕ್ಕಳಿಗೆ ಮಾಹಿತಿ ಜಾಥಾ, ಕರಪತ್ರ, ಬೀದಿ ನಾಟಕ ಸಭೆಗಳನ್ನು ಮಾಡಿ ನೀರಿನ ಮಹತ್ವದ ಕುರಿತು ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗುತ್ತಿದೆ ಎಂದು ತಾಲೂಕ್ ಪಂಚಾಯತ್ ಅಧಿಕಾರಿ ಪರಶುರಾಮ್ ಗಸ್ತೆ ತಿಳಿಸಿದರು. ಮತ್ತು ಜಲಜಾಗೃತಿ ಅಭಿಯಾನಕ್ಕೆ ಎಲ್ಲರೂ ಕೈಜೋಡಿಸುವ ಮೂಲಕ ಅಭಿಯಾನ ಯಶಸ್ವಿಗೊಳಿಸೋಣ ಎಂದರು. ಸಂಪೂರ್ಣವಾಗಿ ಅಂತರ್ಜಲದ ಮಟ್ಟ 42% ಕುಸಿದು ಹೋಗಿದೆ. ಆದ್ದರಿಂದ ಇವತ್ತು ನಮಗೆ ಡೈರೆಕ್ಟ್ ಆಗಿ ನೀರು ಕೊಡೋದು ಪಂಚಾಯತರ ಕರ್ತವ್ಯ, ಆದರೆ ನಮಗೆ ನೀರು ಕೊಡ್ತಾ ಇಲ್ಲ ಅಂತೇಳಿ ನಾವು ನಿಮಗೆ ನರಮನುಷ್ಯ ನಾನು ಫಸ್ಟ್ ಒಂದು ಕೂಡ ನೀರು ಬರ್ತದ ಅಂದ್ರೆ ಓಡ್ಬೇಕು ಎಲ್ಲಾರ್ಗೂ ಅನುಭವ ಅನ್ನಕ್ಕೆ ಸಾಧ್ಯ. ನಾವೇನ್ ಮಾಡೇವಿ, ತಮ್ಮದು ಈ ನೀರಿನ ವರದಿಯನ್ನ ಎಲ್ಲ ಮಾಡಿ ಎಷ್ಟು ರೈತರು ನೀರು ಕೊಡ್ತೀವಿ, ಎಷ್ಟು ಜನರಿಗೆ ನಮ್ಮದ ಜನಸಂಖ್ಯೆ ಐತಿ, ನಮ್ಮ ನೀರಿನ ಹಾಹಾಕಾರ ಆಗೈತೆ ಅನ್ನೋದ್ರ ಬಗ್ಗೆ ನಾನು ಎಲ್ಲ ಮೇಲಾಧಿಕಾರಿಗಳಿಗೂ ಕಳಿಸ್ತೀನಿ. ಮಾನ್ಯ ನಮ್ಮ ಮೇಲಾಧಿಕಾರಿಗಳನ್ನು ಜಿಲ್ಲಾ ಮಟ್ಟಕ್ಕೂ ಕಳಿಸ್ತೀನಿ. ಬಟ್ ನಿಮಗೇನು ಅನ್ನಿಸ್ತದ, ನಮ್ಮ ಪಂಚಾಯತ್ ಅನ್ನಿಸ್ತದ ತಪ್ಪು. ಯಾಕಂದ್ರೆ ನೀರಿದ್ರೆ ನಾವು ಕೊಡ್ಬೇಕನ್ನ, ನೀರಿಲ್ಲ ಅಂದಾಗ ನಾವು ಯಾರನ್ನ ಪರಮಾತ್ಮ ಕೇಳ್ಬೇಕು.